ಇಲ್ಲ ಒಂದ್ ಕಡೆ ಪ್ರೇಕ್ಷಕರು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ಓಟ್ ಹಾಕಿಲ್ಲ ಅಂತ ನಿಮ್ಗೆ ಅನ್ಸ್ತಾ? ನೀವ್ ಹೆಂಗಿದ್ರು ಹಂಗೆ ನೋಡಿಲ್ಲ ಅವರು ಅಂತ ಅನ್ಸ್ತಾ ನನಗೆ. ಅದೇನಿಲ್ಲ, ಐ ಥಿಂಕ್ ವೋಟಿಂಗ್ ಅನ್ನೋದು ತುಂಬಾ ಟ್ರಾನ್ಸ್ಪರೆಂಟ್ ಅನ್ನೋ ಒಂದಿದು ಅಲ್ಲಿ ವೋಟಿಂಗ್ ಆಗಿ ಆಗೋದು. ಅಂಡ್ ಅಪಾರ್ಥಕ್ಕಿಂತ ಐ ಥಿಂಕ್ ಎಲ್ಲೊಂದ್ ಕಡೆ ಅವ್ರಿಗೂ ಅನ್ಸಿರ್ಬೋದೇನು, ಒಳ್ಳೆ ಹುಡುಗ ತರ ಬಂದ್ರು ಚಂದ ಅಂತ. ಎಲ್ಲೊಂದ್ ಕಡೆ ಇದೇ ತರ ಅವನು ಆಚೆ ಬಂದ್ರು ಒಂದ್ ವ್ಯಕ್ತಿತ್ವ, ಇದೇ ತರ ವ್ಯಕ್ತಿತ್ವ ಕ್ಯಾರಿ ಮಾಡ್ಕೊಂಡು ಆಚೆ ಬಂದು ಒಳ್ಳೇದಂತ ಅನ್ಸಿರ್ಬೋದು. ಇಲ್ಲ ಕೆಲವ್ರು ಅನ್ಸಿರ್ಬೋದು ಬೇಡ ಇದಕ್ಕೆ ಸೂಟ್ ಆಗಲ್ಲ, ಮೋಸ್ಟ್ಲಿ ಅವ್ನಿಗೆ ಆಗ್ತಿಲ್ಲ. ಕೆಲವ್ರು ಅನ್ಸಿರ್ಬೋದು ನನ್ ಎಲ್ಲಾದ್ರೂ ಒಂದ್ ಕಡೆ ಡೌನ್ ಆದಾಗ ಬೇಡ ಈ ಮನೆ ಯಾಕೋ ಅವ್ನಿಗೇನು ಅಂತ ಮೋಸ್ಟ್ಲಿ ವೋಟ್ ಮಾಡಿರ್ಬೇಕು. ಬಟ್ ನನಗೆ ಬಿಗ್ ಬಾಸ್ ಮನೆ ಯಾವತ್ತೂ ಸೂಟ್ ಆಗಿಲ್ಲ ನನಗೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಅನ್ನೋದು ಪ್ರತಿಯೊಂದು ಎಲಿಮೆಂಟ್ಸ್ ಇರುವಂತ ಒಬ್ರು ಇದ್ರೇನೆ ಅದು ಚಂದ. ಅದೇ ಬಿಗ್ ಬಾಸ್ ಮನೆ. ಎಲ್ಲಾರು 14 ಜನ ಕಿರ್ಚೋರಿದ್ರೆ, ಇಲ್ಲ 14 ಜನ ಸೊಂಟಗಿರೋರಿದ್ರೆ, 14 ಜನನು ಕಾಮಿಡಿ ಮಾಡೋರಿದ್ರೆ ಅದು ಬಿಗ್ ಬಾಸ್ ಮನೆ ಆಗಲ್ಲ. ಎಲ್ಲಾ ರೀತಿಯ ವ್ಯಕ್ತಿತ್ವದ ಆಟ ಅಂತಾರಲ್ಲ, ಎಲ್ಲಾ ರೀತಿಯಾದ ಐ ಆಮ್ ಪ್ರೌಡ್. ಅಲ್ಲಿ ನಂದೊಂದು ಎದ್ ಕಾಣ್ತು, ಇನ್ನೊಬ್ರದ್ದು ಏನೋ ಒಂದು ಅವ್ರ ಮಾತು, ಅವ್ರ ಕಾಮಿಡಿ, ಇನ್ನೊಬ್ರದ್ದು ಹನುಮಂತ ಅವ್ರದ್ದು ಅವ್ರ ಮುಗ್ಧತೆ, ಅವರು ಇದು ಅದೆಲ್ಲ ಒಂಥರ ಒಂದ್ ಜನಕ್ಕೆ ಇಷ್ಟ ಆಗುತ್ತೆ. ಸೊ ನನ್ನಲ್ಲೂ ಒಂದೇನೋ ಒಂದು ಎಲಿಮೆಂಟ್ ಇತ್ತು. ಸೊ ಪ್ರಾಬ್ಲಿ ಜನಕ್ಕೆ ಬಟ್ ಇಷ್ಟು ಸಪೋರ್ಟ್, ಇಷ್ಟು ಈ ತರ ಒಂದು ಆಶೀರ್ವಾದ ಮಾಡಿರೋದು, ಎಷ್ಟೊಂದು ಕಮೆಂಟ್ಸ್ ಸೆಕ್ಷನ್ ನೋಡಿದೀನಿ, ಕಣ್ಣಲ್ಲಿ ನೀರ್ ಹಾಕಿರೋದು ಜನ. ಆಮೇಲೆ ದೊಡ್ಡವರು ಚಿಕ್ಕವರು ಮಕ್ಕಳು, ನಮ್ಗೆ ಫ್ಯಾಮಿಲಿ ಕಡೆಯಿಂದ ಯಾರೋ ಫೋನ್ ಮಾಡಿದ್ರು, ಮಕ್ಕಳೆಲ್ಲ ಒಂಥರ ಏನೋ ಹತ್ತಿದ್ದಾರೆ, ನೀನು ಎಲಿಮಿನೇಷನ್ ಆಗಿ ಆಚೆ ಬರೋ ಆ ಇಮೋಷನಲ್ ಮೂಮೆಂಟ್ ನೋಡಿ ಪೆನ್ ಡ್ರಾಪ್ ಸೈಲೆನ್ಸ್ ಇತ್ತು ಮನೆಯಲ್ಲಿ. ಕಣ್ಣಲ್ಲಿ ನೀರು ಹಾಕಿದೆ, ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಿದ್ರು ಅಂತ ಒಬ್ರು ಯಾರೋ ನೆನ್ನೆ ಯಾರೋ ಫ್ಯಾನ್ ಬಂದು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕಿದ್ರು ನೀವು ಆಚೆ ಬರೋವಾಗ. ಅದು ಒಂಥರ ಅನಿಸ್ತು. ಲೈಕ್ ದಟ್ಸ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಸ್ವಲ್ಪ ಅಚೀವ್ ಮಾಡ್ಬಿಟ್ಟಿದೀನಿ ಅಂತ ನಮ್ಗೆ ಅನ್ಸುತ್ತೆ. ಓಕೆ, ಅದೇ ಕಮೆಂಟ್ ನೋಡಿದ್ರೆ ಅದರಲ್ಲಿ ನಿಮ್ಮಂತವ್ರು ಚಾನೆಲ್ ಬೇಡ, ನಿಮ್ಮಂತವ್ರು ಬಿಗ್ ಬಾಸ್ ಬೇಡ ಎಲ್ಲ ಬಂದಿದೆ. ಯಾಕೆ? ಅದು ಅವ್ರ ಅನಿಸಿಕೆ. ಲೈಕ್ ಎಲ್ಲೋ ಒಂದ್ ಕಡೆ ಅವ್ರು ಅನ್ಸಿದ್ದು ಒಂದ್ ಇದು ಹೇಳ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಅದೇ ನಾನು ಹೇಳ್ದಂಗೆ ಬಿಗ್ ಬಾಸ್ ಅನ್ನೋದು ಎಲ್ಲಾ ರೀತಿಯ ಒಂದು ವ್ಯಕ್ತಿತ್ವದ ಆಟ ಅದು. ಸೊ ಎಲ್ಲೋ ಒಂದ್ ಕಡೆ ಮೋಸ್ಟ್ಲಿ ಜನಕ್ಕೆ ಅನ್ಸಿರ್ಬೋದು ಬಿಗ್ ಬಾಸ್ ಇದಕ್ಕೆ ನಿನ್ ಸೂಟ್ ಆಗಲ್ಲ ಅಂತ ಅನ್ಸಿರ್ಬೋದು. ಈಗ ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಎಲಿಮಿನೇಷನ್ಗೆ ನೀವು ಏನ್ ರೀಸನ್ ಕೊಡ್ತೀರಿ ಅಂತ ಹೇಳ್ಬೇಕು. ಜಗದೀಶ್ ಯಾರ್ದು ಎಲಿಮಿನೇಷನ್ ಆಗಕ್ಕೆ ಏನ್ ರೀಸನ್? ಜಗದೀಶ್ ಎಲಿಮಿನೇಷನ್ ಆಗಕ್ಕ ನಿಮ್ ಪ್ರಕಾರ? ಅವ್ರದ್ದು ಇದ್ದಿದ್ದು ಒಂದು ಅದು ಡಬಲ್ ಫೇಸ್ ಅಂತ ನಾನು ಏನ್ ಹೇಳ್ದ, ಒಂದ್ಸರಿ ಕೋಪ ಬಂದ್ರೆ ಅವ್ರು ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ, ಅವ್ರ ಬಾಯಿ ಸರಿಯಾಗಿ ನಿಲ್ಲಲ್ಲ. ಐ ಥಿಂಕ್ ಅದಕ್ಕೆ ಒಂದು ಮೇಜರ್ ರೀಸನ್ ಅವ್ರದ್ದು ಎಲಿಮಿನೇಟ್ ಆಗಕ್ಕೆ. ಆಮೇಲೆ ಯಾವ್ದು ಕೈ ಕಳ್ಕೊಂಡಿರ್ತಾರೆ, ಕೈ ಎತ್ತಲ್ಲ, ಬಟ್ ಬಾಯಿ ಮಾತು ತಪ್ಪಿದಾಗ ಅದು ಯಾರು ಸಹಿಸ್ಕೊಳಲ್ಲ. ಎಸ್ಪೆಷಲಿ ಎಲ್ಲರೂ ಅಲ್ಲಿ ಪ್ರತಿಯೊಬ್ರು ಆ ಸೋಫಾ ಮೇಲೆ ಯಾರು ಕೂತಿರ್ತೀವಿ, ಐ ಥಿಂಕ್ ಎಲ್ಲರೂ ಅವ್ರವ್ರ ಫೀಲ್ಡ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಕೊಂಡ್ ಬಂದಿರ್ತೀವಿ. ಯಾರು ಸುಮ್ಮನೆ ಬಂದಲ್ಲಿ ಕೂತಿಲ್ಲ. ಬಿಸ್ನೆಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಒಬ್ರು ಒಂದು ಪೊಲಿಟಿಕಲ್ ಮಾತಲ್ಲಾಗಿರ್ಬೋದು, ಒಬ್ರು ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ಎಲ್ಲರೂ ಒಂದೊಂದು ಸೀರಿಯಲ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಇದ್ರಲ್ಲೇ ಒಂದು ಅಚೀವ್ ಮಾಡ್ಕೊಂಡು ಕಷ್ಟಪಟ್ಟು ಬಂದಿರೋದು. ಸೊ ಯಾರಿಗೂ ಬೇರೆಯವ್ರ ಬಗ್ಗೆ ಮಾತಾಡಿದಾಗ ತಡ್ಕೊಳಕ್ಕಾಗಲ್ಲ. ಆಟ ಬಟ್ ಪರ್ಸನಲ್ ಆಗಿ ಬಂದಾಗ ಯಾರು ತಡ್ಕೊಳಕ್ಕಾಗಲ್ಲ. ಸೊ ಅವರು ಎಲಿಮಿನೇಟ್ ಆಗೋದ ಕಾರಣ ಐ ಥಿಂಕ್ ಒನ್ ಆಫ್ ದ ಮೇನ್ ರೀಸನ್ಸ್ ಅದು. ಯಮುನಾ ಮೇಡಮ್ ಆಕ್ಚುಲಿ ಬೇಜಾರಾಗುತ್ತೆ, ತುಂಬಾ ಬೇಗ ಆಗ್ಬಿಡ್ತು. ಅವ್ರಿಗೂ ತುಂಬಾ ಆಕ್ಚುಲಿ ಅವ್ರ ಆಟ ಇನ್ನೂ ಇತ್ತು, ತುಂಬಾ ಇತ್ತು. ಯಾಕಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಹಾರ್ಟೆಡ್ ಪರ್ಸನ್. ಆದ್ಮೇಲೆ ಅವ್ರ ಇದಿತ್ತು, ಅವ್ರ ಮಾತಲ್ಲಿ ಒಂದು ತೂಕ ಇತ್ತು. ತುಂಬಾ ಬೇಗ ಆಗ್ಬಿಡ್ತು ಅನ್ಸ್ತದೆ. ಅವ್ರು ಇದ್ದಿದ್ರೆ 100% ನನ್ ತಲೆ ಪ್ರಕಾರ ಒಂದು 50 days ಇಲ್ಲ ಟಾಪ್ 50 days ಅಂತೂ 100% ಕಂಟೆಸ್ಟ್ ಇತ್ತು. ಸ್ವಲ್ಪ ಇನ್ನೊಂಚೂರು ಅವರು ಹೋಗ್ತಾನೆ ಅಲ್ಲೇ ಆಗ್ಬಿಡಿದ್ರು. 1 ವಾರದಲ್ಲೇನೆ ಅವ್ರು ಆಕ್ಚುಲಿ ಮನೇನ ಸ್ವಲ್ಪ ನಲಾಡ್ಸೋದು. ಕೆಲವೊಂದಿಷ್ಟಲ್ಲಿ ಮಂಜು ಅವ್ರನ್ನ ಫಸ್ಟ್ ವೀಕ್ ಎದುರು ಹಾಕೊಂಡ್ರು, ಇವ್ರನ್ನೇ ಎದುರು ಹಾಕೊಂಡ್ರು, ಯಾರು ಜಗದೀಶ್ ಅವ್ರನ್ನ ಎದುರು ಹಾಕೊಂಡ್ರು. ಸೊ ಅವ್ರಿಗೆ ಕೆಪಾಸಿಟಿ ಇತ್ತು, ತುಂಬಾ ಬೇಗ ಹೋಗ್ಬಿಟ್ರು ಅನ್ಸ್ತು. ಇನ್ನೂ ಬರ್ಬೇಕಿತ್ತು, ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಅಲ್ಲಿ ವಾಪಸ್ ಬಂದ್ಬೇಕಿತ್ತು ಅಂತ ಒಂದು ಫೀಲಿಂಗ್ ಇತ್ತು. ಇವರು ರಂಜಿತ್ ವೆರಿ ಅನ್ಲಕ್ಕಿ ಅಂದ್ರೆ ತುಂಬಾ ಅನ್ಲಕ್ಕಿ. ಪಾಪ ಯಾರನ್ನೂ ಸೇವ್ ಮಾಡಕ್ ಹೋಗಿ, ಯಾರನ್ನೂ ಪಾಪ ಯಾವ್ದೋ ಬೇರೆಯವ್ರ ವಿಷಯ ನಡೀತಾ ಇದ್ದಿದ್ದನ್ನ ಸೇವ್ ಮಾಡಕ್ ಹೋಗಿ ಪಾಪ ಅವರು ಎಲಿಮಿನೇಟ್ ಆಗಿದ್ರು. ಬಹಳ ನೋವಾಯ್ತು. ಆಮೇಲೆ ಅವ್ರ ಮಾತು ಹಲವಾರು ಕನ್ಸುಗಳು ಕಟ್ಕೊಂಡಿದ್ರು ಬಿಗ್ ಬಾಸ್ ಬಗ್ಗೆ. ಅಂಡ್ ಆಚೆ ಬಂದ್ಮೇಲೆ ಹಿಂಗಿದೆ ಚೆನ್ನಾಗಿ ನಾನು ಹಿಂಗ್ ಮಾಡ್ಬೇಕಂತ ಇದೀನಿ ಬ್ರೋ, ಈ ತರ ಪ್ಲಾನ್ ಮಾಡ್ತಿದೀನಿ, ಇದು ನನ್ನ ಒಳ್ಳೆ ವೇದಿಕೆ ಆಗ್ಬಿಟ್ರೆ ಈ ತರ ಸಿನಿಮಾಗಳು ನಾನು ನೋಡಿದೀನಿ, ಒಂದಷ್ಟು ಕಥೆಗಳು ಇಟ್ಕೊಂತೀನಿ, ಡಿಸ್ಕಸ್ ಮಾಡೋಣ, ಆಚೆ ಬಂದ್ಮೇಲೆ ಮೀಟ್ ಮಾಡೋಣ, ಡಿಸ್ಕಸ್ ಮಾಡೋಣ, ಒಂದು ಒಳ್ಳೆ ಪ್ರೊಡ್ಯೂಸರ್ ನಡೆಯೋಣ, ಈ ತರ ಯೋಚನೆ ಮಾಡಿತ್ತವ್ರು. ಬಟ್ ಬಿಗ್ ಬಾಸ್ ಮನೆ ನಾನು ಒಳ್ಳೆ ಹೆಸರು ಮಾಡ್ಬೇಕಂತ ಬಂದೀನಿ ಅಂತ ಈ ತರ. ಬಟ್ ಎಲ್ಲೋ ಒಂದ್ ಕಡೆ ಪಾಪ ಅವ್ರಿಗೂನು ಅವ್ರದ್ದೆಲ್ಲ ಜಗದೀಶ್ ಅವ್ರದ್ದು ಮಾತೆಲ್ಲ ಕೇಳಿ ಸಡನ್ ಆಗಿ ತುಂಬಾ ಫ್ರಸ್ಟ್ರೇಟ್ ಆಗಿ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಪಾಪ ಅವ್ರಿಗೆ. ಹಂಸ ಅವರು ಐ ಥಿಂಕ್ ವೆರಿ ಇನ್ನಸೆಂಟ್ ಪರ್ಸನ್, ತುಂಬಾ ಇನ್ನಸೆಂಟ್. ಸ್ವಲ್ಪ ಎಲಿಮಿನೇಷನ್ ಪ್ರಾಬ್ಲಮ್ ಆಯ್ತಾ? ತುಂಬಾ ಇನ್ನಸೆಂಟ್ ಆಗಿದ್ರು. ಅಂಡ್
ಹಲವಾರು ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಸೊ ಆ ಕನ್ಫ್ಯೂಷನ್ ಏನಂದ್ರೆ ಹಂಗೆ ಕ್ಯಾರಿ ಆಗ್ಬಿಡ್ತು ಅವ್ರ ಮೇಲೆ. ಅಂದ್ರೆ ಯಾರಿಗೆ ಆದ್ರೂ ಅವ್ರ ಮೇಲೆ ಆ ಕನ್ಫ್ಯೂಷನ್ ಅನ್ನೋದೊಂದು ಇದು ಬಂದ್ಬಿಡ್ತು, ಇಂಪ್ರೆಷನ್ ಬಂದ್ಬಿಟ್ಟು. ಬಟ್ ತಿದ್ಕೊಂಡ್ರು, ತುಂಬಾ ಚೆನ್ನಾಗಿ ತಿದ್ಕೊಂಡು ಸ್ಟಾರ್ಟ್ ಮಾಡಿದ್ರು ಹೋರಾಟ. ಬಟ್ ತುಂಬಾ ಲೇಟ್ ಅಂತ ಅನಿಸ್ತು, ಅದಕ್ಕೆ ಲೇಟ್ ಆಗಿದೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಅನುಷಾ ರೈ. ಅನುಷಾ ಐ ಥಿಂಕ್ ಆ ವೀಕ್ ಅವ್ರ ಆಟ ತುಂಬಾ ಚೆನ್ನಾಗಿತ್ತು, ಸರ್ಪ್ರೈಸಿಂಗ್. ಯಾಕಂದ್ರೆ ನೇರವಾಗಿ ನಾಮಿನೇಟ್ ಆಗಿರ್ತಾರೆ. ನಾಮಿನೇಟ್ ಆದ್ಮೇಲೆ ಸುರೇಶ್ ಅಣ್ಣನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿರ್ತಾರೆ. ಅಂದ್ರೆ ಅವ್ರನ್ನ ಒಂದು ಬೇರೆ ವ್ಯಕ್ತಿನ ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಉತ್ತಮ ಬೇರೆ ಬರುತ್ತೆ ಸುರೇಶ್ ಅವ್ರಿಗೆ. ಸೊ ಅದಕ್ಕೆಲ್ಲ ಕಾರಣ ಅನುಷಾ ತುಂಬಾ ಇತ್ತು. ಸೊ ಆ ಇದ್ರಲ್ಲಿ ಅವರು ವೀಕ್ ಅಲ್ಲಿ ಹೋಗಿದ್ದು ಸರ್ಪ್ರೈಸಿಂಗ್. ಬಟ್ ಇನ್ನೊಂದು ಒಂದು ಇಮೋಷನಲ್ ಫ್ಯಾಕ್ಟರ್ ಅವ್ರದ್ದು ತುಂಬಾ ಇದೆ, ಒಂದು ಇಮೋಷನಲ್ ಸೈಡ್. ಅವ್ರಿಗೂ ಅಷ್ಟೇ ಒಂದು ಇಮೋಷನಲ್ ತಂದೆ ತಾಯಿ ಅವರ ಅಟ್ಯಾಚ್ಮೆಂಟ್ ತುಂಬಾ ಇದೆ.